ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹಫ್ತಾ ಕೊಡದೇ ಇದ್ದಕ್ಕೆ ವ್ಯಕ್ತಿಯ ಹತ್ಯೆ ಆಗಿದೆ. ವ್ಯಕ್ತಿ ಹತ್ಯೆಗೈದ 3 ದುಷ್ಕರ್ಮಿಗಳು. ಹಫ್ತಾ ಅಂದ್ರೆ ನಿಮಗೆ ಗೊತ್ತಿರುತ್ತೆ, ವಸೂಲಾತಿ. ಇದು ರೌಡಿಸಂ ಭಾಷೆಯಲ್ಲಿ ಹಫ್ತಾ ಅಂತಾರೆ. ಹೋಗಿ ಇಷ್ಟಿಷ್ಟು ಹಣವನ್ನು ಕೊಡಬೇಕು ಅನ್ನೋದು. ಕೊಟ್ಟಿಲ್ಲ ಅಂದಿದ್ದಕ್ಕೆ ವ್ಯಕ್ತಿಯ ಹತ್ಯೆ ಆಗಿದೆ. ವ್ಯಕ್ತಿ ಹತ್ಯೆಗೈದ 3 ದುಷ್ಕರ್ಮಿಗಳು ವಿಲ್ಸನ್ ಗಾರ್ಡನ್ ಬಡ ಮಖಾನ ಬಳಿ ಘಟನೆ ಆಗಿರೋದು. ಬ್ಯಾಟ್ನಿಂದ ಹಲ್ಲೆಗೈದು 45 ವರ್ಷದ ರಶೀದ್ ಪಾಷಾ ಅವರನ್ನ ಕೊಲೆ ಮಾಡಿರೋದು. ಮೆಕ್ಯಾನಿಕ್ ಶಾಪ್ ನಡೆಸ್ತಾ ಇದ್ರು ರಶೀದ್ ಪಾಷಾ. ಶಾಪ್ ಮೇಲ್ಭಾಗದಲ್ಲಿ ಬೆಳಗ್ಗೆ ಮೋಲ್ಡ್ ಕೂಡ ಹಾಕಿಸಿದ್ರು. ಇನ್ನು ಮೋಲ್ಡ್ ಹಾಕೋದಕ್ಕೆ 50,000 ಹಫ್ತಾ ಕೇಳಿದ್ರು ಆರೋಪಿಗಳು. ಹಫ್ತಾ ಕೊಡೋದಿಲ್ಲ ಅಂತ ಹೇಳಿದಕ್ಕೆ ರಶೀದ್ ಪಾಷಾ ಅವರ ಕೊಲೆಯಾಗಿದೆ. ನಿನ್ನೆ ಬೆಳಗ್ಗೆ ಕಿರಿಕ್ ಮಾಡಿದ್ರು ಆರೋಪಿಗಳು. ರಾತ್ರಿ 8:30 ಬಂದಿದ್ದಾರೆ, ಗಲಾಟೆ ಮಾಡಿ ಹೋಗಿದ್ದಾರೆ. ಹಫ್ತಾ ಕೊಡದೇ ಇದ್ದಿದ್ದಕ್ಕೆ ಹಲ್ಲೆಗೈದು 3 ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ. ಸದ್ಯ ವಿಲ್ಸನ್ ಗಾರ್ಡನ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಹಫ್ತಾ ಅನ್ನೋದು ಬಹಳ ದೊಡ್ಡ ಮಟ್ಟಿಗಿನ ತಲೆನೋವು. ಭೂಗತ ಜಗತ್ತಿನಲ್ಲಿ ಹಫ್ತಾ ಕೊಡದೇ ಇದ್ರೆ ಅಥವಾ ಹಫ್ತಾ ಕಲೆಕ್ಟ್ ಮಾಡ್ಕೊಳ್ದೇ ಇದ್ರೆ ರೌಡಿಸಮ್ಗೆ ಒಂದು ರೀತಿ ಮರ್ಯಾದೆ ಇರೋದಿಲ್ಲ ಅನ್ನೋಂಥ ಲೆಕ್ಕಾಚಾರ ಇದೆ. ಬಹಳಷ್ಟು ಹಿಂದೆ ಈಗ 1972 ಒಂದು 2000 ಇಸವಿಯ ಆಸುಪಾಸಿನಲ್ಲಿ ಹಫ್ತಾ ಅನ್ನೋದು ಸಿಲಿಕಾನ್ ಸಿಟಿಯಲ್ಲಿ ಒಂದು ರೀತಿಯ ಬಿರುಗಾಳಿಯನ್ನೇ ಸೃಷ್ಟಿಸಿತ್ತು. ಈಗ ಒಂದಷ್ಟು ಖಡಕ್ ಪೊಲೀಸ್ ಅಧಿಕಾರಿಗಳು ಬಂದು ಅದನ್ನೆಲ್ಲ ಕಂಟ್ರೋಲ್ ಮಾಡಿದ್ದಾರೆ ಅಂತ ಅಂದುಕೊಳ್ತಾ ಇದ್ರು. ಬಟ್ ಅದಾಗಲಿಲ್ಲ. ವಿಲ್ಸನ್ ಗಾರ್ಡನ್ ಠಾಣಾ ವ್ಯಾಪ್ತಿಯಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿರೋದು. ಹಫ್ತಾ ಕೊಡಲಿಲ್ಲ ಅಂತ ವ್ಯಕ್ತಿಯ ಭೀಕರ ಕೊಲೆಯಾಗಿರೋದು. ಇನ್ನು ಬಹಳ ನೋವಾಗೋ ವಿಚಾರ ಏನಂದ್ರೆ, ಪಾಪ ಮಕ್ಕಳ ಎದುರೇ ಅಂದ್ರೆ ರಶೀದ್ ಅವರ ಮಕ್ಕಳ ಎದುರೇ ಹಲ್ಲೆ ಮಾಡಿ ಕೊಲೆ ಮಾಡಿರೋದು. ರಶೀದ್ ಮೇಲೆ ಹಲ್ಲೆ ಮಾಡುವ ಸಂದರ್ಭದಲ್ಲಿ 2 ಮಕ್ಕಳು ಜೊತೆಗೇ ಇದ್ರು. ಓರ್ವ ಬಾಲಕ ಹಾಗೆ ಇನ್ನೊಬ್ಬ ಮಗ ಜೊತೆಗೇ ಇದ್ರು. ಹಣ ಕೇಳೋದಕ್ಕೆ ಬಂದು ರಶೀದ್ ಪಾಷಾ ಜೊತೆ ಕ್ಯಾತೆ ತೆಗೆದಿದ್ದಾರೆ. ಬಳಿಕ ಮಕ್ಕಳ ಮುಂದಿಗೆ ಬ್ಯಾಟ್ನಿಂದ ಎರ್ರಾಬಿರ್ರಿ ಹಲ್ಲೆ ನಡೆಸಿ ಹತ್ಯೆ ಮಾಡಿರೋದು. ಸದ್ಯ ಸ್ಥಳಕ್ಕೆ ಕೇಂದ್ರ ವಿಭಾಗ ಡಿಸಿಪಿ ಅಕ್ಷಯ್ ಮಚ್ಚೀಂದ್ರ ಭೇಟಿ ನೀಡಿದ್ದಾರೆ. ಘಟನಾ ಸ್ಥಳವನ್ನು ಪರಿಶೀಲನೆ ನಡೆಸಿದ್ದಾರೆ. ಏನಾದರೂ ಸಿಸಿಟಿವಿ ಇದೆಯಾ, ಏನಾದರೂ ಸಾಕ್ಷಿಗಳು ಲಭ್ಯ ಆಗಬಹುದಾ, ಚಿಕ್ಕ ಮಕ್ಕಳಿದ್ರಲ್ಲ ಅವರನ್ನು ಕೂಡ ಪ್ರಶ್ನೆ ಕೇಳುವ ಸಾಧ್ಯತೆ ಇದೆ. ಈಗಾಗಲೇ ವಿಲ್ಸನ್ ಗಾರ್ಡನ್ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಆ ಜಾಗದಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಆ ರೀತಿ ಆಗುತ್ತೆ. ಅದಾದ ನಂತರದಲ್ಲಿ ಸ್ಥಳ ಮಹಜರು ಜೊತೆಗೆ ಅವರು ಕೊಲೆಯಾದ ಜಾಗವನ್ನು ಕೂಡ ಮಹಜರಿಗೆ ಒಳಪಡಿಸ್ತಾರೆ. ಸದ್ಯ ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ ಪೊಲೀಸರು.